ಇವತ್ತು ನಮ್ಮ ಜನ್ಮದಿನವನ್ನು ನನ್ನ ಗುರುಬಂಧುಗಳು ಅವರದ್ದೇ ಆದ ಜನ್ಮದಿನ ಅಂಥೇಳಿ ತುಂಬ ಸಡಗರದಿಂದ ಆಚರಣೆ ಮಾಡಿದ್ದಾರೆ. ಇವತ್ತು ವಿಶೇಷ ಏನು ಅಂತಂದರೆ ಪುಟ್ಟರಾಜ ಗವಾಯಿಗಳ ಆಶ್ರಮಕ್ಕೆ ಹೋಗಿದ್ವಿ. ಒಳಗಣ್ಣಿನ ಆತ್ಮಕಣ್ಣಿನ ಮಕ್ಕಳ ಜೊತೆಗೆ ಇವತ್ತು ಸಮಯವನ್ನು ಕಳೆದ್ವಿ. ಭಾಳ ಖುಷಿಯಾಯಿತು. ಆ ಗುರುಬಂಧುಗಳು ಆಮೇಲೆ ತುಂಬ ಎಲ್ಲರೂ ಆಂಜಿ ತುಂಬ ಎಲ್ಲರೂ ಕೂಡ ಸೇರಿಕೊಂಡು ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ಮಾಡಿದರು. ನಾವು ಆ ಮಕ್ಕಳ ಜೊತೆ ತುಂಬ ಸಮಯವನ್ನು ಕಳೆದ್ವಿ. ನಿಜಕ್ಕೂ ಕೂಡ ನಮಗೆ ಭಾಳ ಆನಂದ ಅನ್ನಿಸ್ತು. ಯಾಕೆ ಅಂತಂದರೆ ವರ್ಷದ ಹುಟ್ಟಿದಬ್ಬ ಆಗ್ತಾ ಬಂತಿದ್ದಂಗೆ ವಯಸ್ಸು ಜಾಸ್ತಿ ಆಗ್ತಾ ಬರುತ್ತೆ, ಕಮ್ಮಿ ಆಗ್ತಾ ಬರಲ್ಲ. ವಯಸ್ಸು ಜಾಸ್ತಿ ಆಗ್ತಾ ಬಂದಂಗೆ ತಿಳುವಳಿಕೆ ಮತ್ತು ಜ್ಞಾನವೂ ಕೂಡ ಅರಿತಾ ಮತ್ತು ಅದನ್ನು ತಿಳ್ಕೊಳ್ತಾ ಹೋಗಬೇಕಾಗತ್ತೆ. ತುಂಬ ಜವಾಬ್ದಾರಿಯುತವಾಗಿ ಆ ವಯಸ್ಸನ್ನು ನಾವು ಕಳಿಬೇಕು. ಇವತ್ತು ಇದ್ದ ಮನುಷ್ಯ ಇವತ್ತು ನಾಳೆ ಇರೋದಿಲ್ಲ. ಹಾಗಾಗಿ ಬದುಕಿನ ಉದ್ದಗಲಕ್ಕೂ ಕೂಡ ನಾವು ಹೇಗೆ ಬದುಕ್ತೀವಿ, ಹೇಗೆ ನಮ್ಮಿಂದ ಜನಗಳಿಗೆ ನಾವೇನು ಮಾಡ್ತೀವಿ ಅನ್ನೋದು ಮುಖ್ಯ ಆಗುತ್ತೆ. ಇವತ್ತು ನಾನು ಹೇಳೋದು, ನನ್ನ ಗುರುಬಂಧುಗಳಿಗೆ ಹೇಳೋದು, ವರ್ಷದ ಬರ್ತಡೇ ಆಗಬಾರ್ದು, ಪ್ರತಿನಿತ್ಯವೂ ಬರ್ತಡೇ ಆಗಬೇಕು, ಪ್ರತಿನಿತ್ಯವೂ ಜನ್ಮದಿನಗಳಾಗಬೇಕು. ಅಂದರೆ ಮನುಷ್ಯ ಒಂದು ಸಲ ಹುಟ್ಟುತ್ತಾನೆ, ಒಂದು ಸಲ ಸಾಯ್ತಾನೆ. ಅವನು ಬದುಕಿದ ದಿನಗಳು ಅವನೇನು ಪುಣ್ಯಗಳು ಕೆಲಸ ಮಾಡ್ತಾನೆ ಅದನ್ನು ಮಾತ್ರ ಮಾತಾಡ್ತಾರೆ, ಕರ್ಮನೂ ಮಾತಾಡ್ತಾರೆ. ಅವ್ನು ನೀನು ಕರ್ಮ ಮಾಡ್ದ ಅಂತಲೂ ಮಾತಾಡ್ತಾರೆ. ಹಾಗಾಗಿ ನಾವು ಯಾರಿಗೂ ಮೆಚ್ಚೋ ಹಾಗಲ್ಲ, ನಮ್ಮ ಆತ್ಮಪೂರ್ವಕವಾಗಿ ನಮಗೆ ಮೆಚ್ಚೋ ಹಾಗೆ ಬದುಕನ್ನು ಬಾಳೋಣ, ಆರೋಗ್ಯವನ್ನು ಚೆನ್ನಾಗಿಟ್ಕೊಳ್ಳೋಣ. ಇವತ್ತೇನಾಗಿದೆ ಅಂದರೆ ಇವತ್ತು ಹವಾಮಾನಗಳು, ಇವತ್ತಿನ ತಿನ್ನುವಂತಹ ಫುಡ್ಡು, ಇವತ್ತಿನ ಮೆಂಟಲಿ ಸ್ಟ್ರೆಸ್ ಏನು ತೊಗೊಳ್ತಿದ್ದೀವಲ್ಲ ನಾವು, ಮನುಷ್ಯ 26-36 ವರ್ಷಕ್ಕೆ 40 ವರ್ಷ ಒಳಗಡೆ ಮನುಷ್ಯ ಕಾರ್ಡಿಯಲ್ ಅಟ್ಯಾಕ್ ಅಂಥದ್ದಿಂತ ಸುಮ್ಮನೆ ಈಗ ಬಂದು ನೋಡ್ಕೊಂಡು ಒಂದು ಮನುಷ್ಯ ಇವತ್ತಿಲ್ಲ. ಅದಕ್ಕೆ ಓವರ್ ಸ್ಟ್ರೆಸ್ ತಗೊಳ್ಳೋದಕ್ಕಿಂತ ಇವತ್ತು ಆಧ್ಯಾತ್ಮ, ನಾವು ಒಬ್ಬ ಗುರುಗಳೇನು ಹೇಳ್ತಾರೆ ಅನ್ನೋದಾದರೆ, ನೀವು ಆಧ್ಯಾತ್ಮಕ್ಕೆ ಬರ್ತೀರಿ ಅನ್ನೋದಾದರೆ ನೀವು ಧ್ಯಾನ ಮತ್ತು ಸುಖವನ್ನು ಕಾಣ್ರಿ, ನಿಮ್ಮನ್ನು ನೀವು ಪ್ರೀತಿಸ್ರಿ, ನೆರೆ ಹೊರೆಯವ್ರ ಜೊತೆ ಆನಂದವಾಗಿರ್ರಿ, ಕುಟುಂಬದ ಜೊತೆ ಪ್ರೀತಿ ಬಾಂಧವ್ಯದಿಂದ ಬೆರೀರಿ. ಇವತ್ತು ನಾವು ಬಂದಿದ್ದೀವಿ ಅಂತಂದರೆ, ನಾವು ಇವತ್ತು ಈ ಭೂಮಿಗೆ ನಾವು ಬಂದಿದ್ದೀವಿ ಅಂದರೆ ಅದಕ್ಕೆ ಕಾರಣಕರ್ತರು ನಮ್ಮ ತಂದೆ ತಾಯಿ. ನಾವು ಮೊದಲು ದೇವರನ್ನು ನೋಡೋದೇ ತಂದೆ ತಾಯಿಗಳನ್ನ ನೋಡಬೇಕು. ಪ್ರತಿ ಮಕ್ಕಳು ಕೂಡ ಅಷ್ಟೇ, ಅವರ ಅಪ್ಪ ಅಮ್ಮನನ್ನು ಭಾಳ ಗೌರವಿಸ್ಬೇಕು, ಪ್ರೀತಿಸ್ಬೇಕು, ನೆರೆ ಹೊರೆಯವ್ರ ಜೊತೆ ಚೆನ್ನಾಗಿರಬೇಕು, ಒಳ್ಳೆಯದನ್ನು ಮಾತಾಡಬೇಕು, ಒಳ್ಳೆಯದನ್ನು ಕೇಳಬೇಕು, ಒಳ್ಳೆಯ ಆಲೋಚನೆಗಳನ್ನು ಮಾಡಬೇಕು ಅಂತ ಹೇಳ್ತಾ ನನ್ನ ಈ ಜನ್ಮದಿನವನ್ನು ಒಂದು ಸಡಗರದಿಂದ ಮಗಳು ಮತ್ತು ಆಂಜನಿ, ಆಮೇಲೆ ನ್ಯೂಸ್ ಚಾನಲ್ ಅವರು, ಆಮೇಲೆ ಮಧು, ಆಮೇಲೆ ಈ ಎಲ್ಲ ನನ್ನ ಗುರುಬಂಧುಗಳು ಇವತ್ತು ಒಂದು ಒಳ್ಳೆಯ ಕಾರ್ಯಕ್ರಮ ಮಾಡಿದ್ದಾರೆ. ನನಗೆ ಭಾಳ ಖುಷಿಯಾಗಿದೆ. ಇವತ್ತು ಇನ್ನೂ ಜವಾಬ್ದಾರಿಗಳು ಜಾಸ್ತಿ ಆಗಿದೆ ನಮಗೆ. ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಜೈ ಗುರುದೇವ್. ಎಲ್ಲ ಅವರು ಗುರು ಅಂತ ಹೇಳಿ ಆಫೀಸನ್ನ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಅವ್ರ ಫೇಸ್ ಅಲ್ಲೇ ಗೊತ್ತಾಗತ್ತೆ ಅಂತವ್ರು ನಮ್ಮ ಶಿವಮೊಗ್ಗದಲ್ಲಿ ಇದ್ದಾರೆ ಅಂತ ನಮ್ಗೆ ಖುಷಿ ಆಗುತ್ತೆ. ಇಲ್ಲ ಬರ್ತೀನಿ. ಈಗ ಒಂದಾದ್ಮೇಲೆ ಒಂದು ಆಗಲ್ಲ. 29 ತಕ್ಕೋಬೇಕಿತ್ತೆ ನಾನು ಕಟ್ ಮಾಡಲಿ. ನೀವು ಉಂಪಾಡಿ ನೀವು ಫೋಟೋ ತೆಗಿಬೇಕು, ಸ್ಟಾರ್ಟ್ ಮಾಡಲಿ. ಸಂತೋಷವೇ ಉಡುಗೊರೆಯು ಇರಲಿ ಹರ್ಷ ಹರ್ಷ. ಕೇಕ್ ತಿನ್ನಂಗಿಲ್ಲ.
ನೆನ್ನೆ ಕ್ಲೋಸ್ ಆಗಿದೆ last year, ಇವತ್ತು ಕೊಡ್ತೀವಿ. ಹೌದು ಇನ್ನು ಹೆಸರು ಎಷ್ಟು ದಿವಸ ಬೇಕು? ನನಗೆ ಕನ್ಫ್ಯೂಷನ್ ಅಲ್ಲಿದೆ ಗುರುಗಳೇ ನೀವು ಹೇಳ್ತಾ ಇರೋದು ಅಲ್ಲ ಅದು ಅದಕ್ಕೆ ನಾನು ಹೇಳ್ತಾ ಇರೋದು ಕನ್ಫ್ಯೂಷನ್ ಅಲ್ಲಿದೆ ಅಲ್ವೇನಾ ಹಾ? ನೀನ್ ಆ ಕಡೆ ಹೋಗ್ಬೋದು ಮೊದಲು ನೀನ್ ಆ ಕಡೆ ಹೋಗು ಸ್ಮೈಲ್ ಇರಲಿ ಸ್ಮೈಲ್